ದೇಹನ ತಂಪಾಗಿಟ್ಕೊಂಡ್ರೆ ಮನಸ್ಸು ಕೂಡ ತಂಪಾಗಿರುತ್ತೆ. ಸೊ ವೆಲ್ಕಮ್ ಟು ಸೀರೀಸ್ ಆಫ್ ಸತ್ವರಸ ಎಪಿಸೋಡ್ 1. ಮನೇಲೇ ಮಾವಿನ ಮರ ಇದ್ದು ಬೇಸಿಗೆ ಕಾಲದಲ್ಲಿ ಮಾವಿನಕಾಯಿನ ಕರೆಕ್ಟಾಗಿ ಉಪಯೋಗಿಸ್ಕೊಂಡಿಲ್ಲ ಅಂದರೆ ಸೊ ಲೆಟ್ಸ್ ಮೇಕ್ ಆಂಪನ್ನ. ಇನ್ನು ಮಾವಿನಕಾಯಿನ ನೋಡಿದ್ರೆ ಯಾರಿಗೆ ತಾನೇ ಬಾಯಲ್ಲಿ ನೀರು ಬರಲ್ಲ. ಸೊ ಆಂಪನ್ನ ಈಸ್ ಬೇಸಿಕಲಿ ಫ್ರಮ್ ಗುಜರಾತ್. ಆಂಪನ್ನ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮಾವಿನಕಾಯಿ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ. ಸೊ ಜಾಸ್ತಿ ಕ್ಯಾಲರೀಸ್ನ ಬರ್ನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬಾಡಿನ ಡಿಹೈಡ್ರೇಷನ್ ಇಂದ ಪ್ರಿವೆಂಟ್ ಮಾಡಿ ಬಾಡಿನ ತಂಪಾಗಿ ಇಡುತ್ತೆ. ಹಾಗೆ ಆಂಟಿ ಆಕ್ಸಿಡೆಂಟ್ಸ್ ಲೈಕ್ ವಿಟಮಿನ್ ಎ, ಸಿ ಅಂಡ್ ಇ ಹಾಗೆ ಫಾಲೆಟ್ ಅಂಡ್ ಫೈಬರ್ ಇರೋದ್ರಿಂದ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಅಂಡ್ ಜೀರ್ಣಕ್ರಿಯೆನ ಇಂಪ್ರೂವ್ ಮಾಡುತ್ತೆ. ಹಾಗೆ ಬೆಲ್ಲದಲ್ಲಿರೋ ಕಬ್ಬಿಣ ಅಂಶದಿಂದ ನಮ್ಮ ದೇಹದ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಇನ್ನು ಮಾವಿನಕಾಯಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಪೆಕ್ಟಿನ್ ಇರೋದ್ರಿಂದ ಕ್ಯಾನ್ಸರ್ನ ತಡೆಗಟ್ಟೋ ಶಕ್ತಿ ಇದೆ ಅಂತಾನೂ ಹೇಳ್ತಾರೆ. ಪುದೀನದಲ್ಲಿ ಕಾಮಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ದೇಹನ ತಂಪಾಗಿ ಇಡುತ್ತೆ. ಜೀರಿಗೆ ಪುಡಿ ಬಳಸೋದ್ರಿಂದ ಬೆವರಿನ ಮೂಲಕ ಲಾಸ್ ಆಗಿರುವಂತಹ ನ್ಯೂಟ್ರಿಯೆಂಟ್ಸ್ ನ ರಿಸ್ಟೋರ್ ಮಾಡುತ್ತೆ. ಸೊ ಓವರ್ ಆಲ್ ಆಗಿ ಇದೊಂದು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂಡ್ ಅ ಟೇಸ್ಟಿ ಚಟ್ಪಟ ಡ್ರಿಂಕ್ ಅಂತಾನೆ ಹೇಳ್ಬೋದು. ಚಿಯರ್ಸ್. ಇದನ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೋ ಗುಡ್. ಈ ಸಮ್ಮರ್ ನೀವು ಆಂಪನ್ನ ಟ್ರೈ ಮಾಡಿ. ವಿ ವಿಲ್ ಮೀಟ್ ಇನ್ ನೆಕ್ಸ್ಟ್ ಎಪಿಸೋಡ್.